ಪ್ರಧಾನಿ ಕುರಿತಾಗಿ ಅವಹೇಳನಕಾರಿ ವಿಡಿಯೋ ಮಾಡಿ ವಿಡಿಯೋ ಹರಿಬಿಟ್ಟಿರುವುದನ್ನು ಖಂಡಿಸಿ ಹಾಗೂ ಟಿಪ್ಪು ಜಯಂತಿ ಆಚರಣೆ ಪುನಾರಂಭ ಕುರಿತು ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪ ಸರ್ಕಾರಕ್ಕೆ ಪ್ರಸ್ತಾಪಿಸಿರುವುದನ್ನು ವಿರೋಧಿಸಿ ಜಿಲ್ಲಾ ಬಿಜೆಪಿ ವತಿಯಿಂದ ನಗರದ ಚೌಕಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಚೌಕಿ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಅಸಮಾಧಾನ ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಇಡೀ ಪ್ರಪಂಚದಲ್ಲಿಯೇ ವಿಶ್ವಗುರು ಎಂದು ಹೆಸರು ಪಡೆದಿದ್ದಾರೆ. ಆದರೆ ಇಂದು ಕೆಲವರು ಪ್ರಧಾನಿ ವಿರುದ್ಧವೇ ಅವಹೇಳನಕಾರಿಯಾಗಿ ಹೇಳಿಕೆ ನೀಡುವ ಕಾರ್ಯ ಮಾಡುತ್ತಿದ್ದಾರೆ. ಇಂಥವರನ್ನು ಪಾಕಿಸ್ತಾನಕ್ಕೆ ಕಳುಹಿಸಬೇಕು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ರಾಜ್ಯದಲ್ಲಿ ಅರಾಜಕತೆ ತಾಂಡವವಾಡುತ್ತಿದೆ. ಕೊಡಗಿನಲ್ಲಿಯೂ ಇಂತಹ ಬೆಳವಣಿಗೆ ನಡೆದಿದೆ. ಆದ್ದರಿಂದ ಮೋದಿ ಹೆಸರಿಗೆ ಕಳಂಕ ತರಲು ಯತ್ನಿಸಿದವರ ವಿರುದ್ಧ ಕಠಿಣ ಕ್ರಮವಾಗಬೇಕು. ಇಲ್ಲವಾದಲ್ಲಿ ಅವರನ್ನು ಗಡೀಪಾರು ಮಾಡಬೇಕು. ಇಲ್ಲದಿದ್ದಲ್ಲಿ ಇಂಥವರು ಸಮಾಜವನ್ನು ಒಡೆಯುವ ಕೆಲಸ ಮುಂದುವರಿಸುತ್ತಾರೆಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತು ಅವಹೇಳನಕಾರಿ ಹಾಗೂ ಅಶ್ಲೀಲ ಪದ ಉಪಯೋಗಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟ ಮೂವರ ವಿರುದ್ಧ ಪ್ರತಿಭಟನೆ ಸಂದರ್ಭ ಬಿಜೆಪಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದರು. ಮೂವರು ಆರೋಪಿಗಳು ಕೆಲಸ ನಿರ್ವಹಿಸುತ್ತಿದ್ದ ಸ್ಪೈಸಸ್ ಮಳಿಗೆ ಬಳಿ ತೆರಳಿ ಮುತ್ತಿಗೆ ಹಾಕಿ ಅಸಮಾಧಾನ ಹೊರಹಾಕಿದರು. ಮಳಿಗೆಯ ಬಾಗಿಲಿಗೆ ಒದ್ದು ಅಸಮಾಧಾನ ಹೊರಹಾಕಿದ ಕಾರ್ಯಕರ್ತರು ಮುಂದೆ ಇಂತಹ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆ ಸಂದರ್ಭ ಪೊಲೀಸರು ಹಾಗೂ ಪ್ರತಿಭಟನಾ ನಿರತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಸುನಿಲ್ ಸುಬ್ರಹ್ಮಣಿ, ಮಡಿಕೇರಿ ನಗರಸಭಾ ಉಪಾಧ್ಯಕ್ಷ ಮಹೇಶ್ ಜೈನಿ, ಸದಸ್ಯ ಅನಿತಾ ಪೂವಯ್ಯ, ಮುಖಂಡರಾದ ಅರುಣ್ ಕುಮಾರ್, ಕಿಶೋರ್ ತಾಳೂರು, ರವಿ ಬಸಪ್ಪ, ಜಗದೀಶ್ ಹಾಗೂ ಇತರರು ಉಪಸ್ಥಿತರಿದ್ದರು. ಓನರು ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳುವಾಗ ಅದರಿಂದ ನಾವು ಕೇಳೋದು ಇದ್ರ ಬಗ್ಗೆ ಆ ಶಾಪ್ ಬಗ್ಗೆ ಇದಾಗಬೇಕು. ಈಗ ನಾವು ನೀವು ಮುತ್ತಿಗೆ ಹಾಕಿ ಹೊಡೆದು ಹಾಳು ಮಾಡ್ತೀವಿ ಅಂತಲ್ಲ, ಆದರೆ ನೀವು ತನಿಖೆ ಆಗಬೇಕು ಇದರೊಳಗೆ ಏನಿದೆ ಅಂತ. ಅನೇಕ ಕಡೆ ಮಸೀದಿಯಲ್ಲಿ ಇರ್ಬೋದು, ಇನ್ನೊಂದು ಕಡೆ ತಳವಾರುಗಳು ಬೇರೆ ಬೇರೆ ಇರ್ತದೆ. ಇದರಲ್ಲಿ ಇದೆಯಾ ಅಂತ ಸಂಶಯ ಇದೆ. ಅದರಿಂದ ಇವತ್ತಿಗೆ ನಾವು ಮಾಡೋಕಂತಲ್ಲ, ನೀವಾದ್ರೂ ಪೊಲೀಸ್ ಇಲಾಖೆ ತನಿಖೆ ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ. ಏಕೆಂತಂದರೆ ನಿನ್ನೆ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಇರುವಂಥ ಒಂದು ಸ್ಪೈಸಸ್ 3-4 ಯುವಕರ ತಂಡ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು ಇಡೀ ವಿಶ್ವಕ್ಕೆ ವಿಶ್ವಗುರುವಾಗಿ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತಿರುವಂಥ ಸನ್ಮಾನ್ಯ ಮೋದಿಜಿಯವರ ಬಗ್ಗೆ ಅತ್ಯಂತ ಅಶ್ಲೀಲವಾಗಿ ಅತ್ಯಂತ ಕೆಟ್ಟ ಶಬ್ದಗಳಿಂದ ಅವರನ್ನು ನಿಂದಿಸುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಕೊಡಗು ಜಿಲ್ಲೆ ಹೇಳಿ ಕೇಳಿ ಹಿಂದಿನಿಂದಲೂ ಒಂದು ಶಾಂತಪ್ರಿಯ ಜಿಲ್ಲೆಯಾಗಿದೆ. ಆದರೆ ಕೆಲವರು ಈ ಶಾಂತಿಯನ್ನು ಕದಡುವುದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಶಾಂತಿಯನ್ನು ಕದಡುವ ಉದ್ದೇಶದಿಂದ ಈ ಪ್ರಧಾನಿಯವರನ್ನು ಈ ರೀತಿಯಾಗಿ ನಿಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತಿದ್ದೇವೆ, ಪೊಲೀಸ್ ಇಲಾಖೆಯವರು ಅವ್ರನ್ನ ಬಂಧಿಸಿದ್ದಾರೆ. ಆದರೆ ಒಂದು ದಿನ ಬಂಧನ ಮಾಡಿ ಅವ್ರನ್ನ ಹೊರಗೆ ಬಿಡುವಂಥ ಪ್ರಯತ್ನ ಆಗಬಾರ್ದು. ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಕಾನೂನಲ್ಲಿ ಅವರು ಯಾವುದೇ ಕಾರಣಕ್ಕೆ ಹೊರಗೆ ಬಂದು ಮತ್ತೆ ಸಮಾಜದಲ್ಲಿ ಈ ಅಶಾಂತಿಯನ್ನು ಮೂಡುವ ರೀತಿಯಲ್ಲಿ ಅವರಿಗೆ ಅವಕಾಶ ಮಾಡದಂತೆ ಕಠಿಣ ಕಾನೂನು ನಮಗೆ ಕೈಗೊಳ್ಳಬೇಕು. ಇಲ್ಲಾಂದರೆ ಅವರನ್ನು ಕೊಡಗು ಜಿಲ್ಲೆಯಿಂದ ಗಡೀಪಾರು ಮಾಡುವಂಥದ್ದು ಆಗಬೇಕು. ಇಲ್ಲಾಂದರೆ ಮತ್ತೆ ಜಿಲ್ಲೆಯಲ್ಲಿ ಅಶಾಂತಿ ಆಗೋ ಮುಖಾಂತರ ಸಮಾಜವನ್ನು ಒಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಹೋರಾಟ ಮಾಡ್ತಿದ್ದೇವೆ. ಮುಂದೆಯೂ ಇದೇನಾದರೂ ಇದೇ ರೀತಿ ಮುಂದುವರೆದರೆ ಜಿಲ್ಲೆ ಅಶಾಂತಿಯ ಒಂದು ತಾಣ ಆಗ್ತದೆ. ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗ್ತದೆ, ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಇದ್ರ ಜೊತೆಯಲ್ಲಿ ಮೊನ್ನೆ ವಿಧಾನ ಏನು ಪರಿಷತ್ ಇದು ಅಧಿವೇಶನ ನಡೀತಾ ಇದೆ ಬೆಳಗಾಮಲ್ಲಿ, ಅಲ್ಲಿ ಒಬ್ಬ ಕಾಂಗ್ರೆಸ್ನ ಶಾಸಕರು ಮತ್ತೆ ಕಾಶಪ್ಪನವರು ಅಂತ ಹೇಳುವಂಥವ್ರು ಮತ್ತೆ ಈ ಒಂದು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರದ ಸಭೆಯಲ್ಲಿ ಚರ್ಚೆಗೆ ಒಂದು ಇದನ್ನು ನಿರ್ವಹಣೆಯನ್ನು ಕೊಡ್ತಾರೆ. ಇವರ ಉದ್ದೇಶ ಏನು? ಹಿಂದೆಯೂ ಕೊಡಗಿನಲ್ಲಿ ಯಾವುದೇ ಒಬ್ಬ ಮುಸ್ಲಿಂ ನಾಯಕರಾಗಲಿ ಮುಸ್ಲಿಂ ಬಾಂಧವರು ಟಿಪ್ಪು ಜಯಂತಿಯನ್ನು ಕೇಳಿರಲಿಲ್ಲ. ಸುಮ್ಮನೆ ಸಮಾಜವನ್ನು ಒಡೆಯೋ ದೃಷ್ಟಿಯಿಂದ ಹಿಂದೆಯೂ ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯ ಆದೇಶ ಮಾಡೋ ಮುಖಾಂತರ ಇಡೀ ಸಮಾಜವನ್ನು ಒಡೆದು ಇಲ್ಲಿ ಪ್ರಾಣಹಾನಿಗೂ ಕಾರಣಕರ್ತರಾಗಿದ್ದರು. ಈಗ ಮತ್ತೊಮ್ಮೆ ಈ ಒಂದು ಭ್ರಷ್ಟ ಸರ್ಕಾರದ ಅನೇಕ ವಿಚಾರಗಳನ್ನು ಮುಚ್ಚಿ ಹಾಕೋದ್ರಲ್ಲಿ ವಿಶೇಷವಾಗಿ ಏನು ಮುಖ್ಯಮಂತ್ರಿ ಕುರ್ಚಿಯ ಬಗ್ಗೆ ಕಾದಾಟ ಆಗ್ತಿದೆ, ಇದನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ದೃಷ್ಟಿಯಿಂದ ಈ ರೀತಿಯ ಕೆಲವು ವಿಚಾರಗಳನ್ನು ತೆಗೆದಾಕ್ತಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೆ ಅವರ ಬೇಡಿಕೆನೂ ಇಲ್ಲ, ಇಲ್ಲಿ ಅವರ ಅವಶ್ಯಕತೆಯೂ ಇಲ್ಲ.
ಯಾವುದೇ ಕಾರಣಕ್ಕೆ ಕೊಡಗಿನಲ್ಲಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳುವಂಥದ್ದು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆ ದೃಷ್ಟಿಯಿಂದ ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೇವೆ. ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಇಡೀ ಪ್ರಪಂಚದಲ್ಲೇ ವಿಶ್ವಗುರು ಅಂತ ಹೇಳುವಂಥ ಹೆಸರು ಪಡೆದಂಥವ್ರನ್ನ ಇವತ್ತು ಪಾಕಿಸ್ತಾನದ ಭಯೋತ್ಪಾದಕರು, ಪಾಕಿಸ್ತಾನಕ್ಕೆ ಜೈ ಹೇಳುವಂಥವರು ಇವತ್ತು ಸೋಷಿಯಲ್ ಮೀಡಿಯಾದ ಭಾಳ ಅವೇಳನಕಾರಿಯಾಗಿ ಮತ್ತು ಭಾಳಷ್ಟು ತುಚ್ಛವಾಗಿ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ವೈರಲ್ ಮಾಡಿದ್ದನ್ನು ನೋಡಿದಾಗ ನಿಜವಾಗಲೂ ಕೂಡ ಅವ್ರನ್ನ ಕಣ್ಣಲ್ಲಿ ಗುಂಡಿಕ್ಕುವಂಥ ಕೆಲಸವನ್ನು ಮಾಡಬೇಕು. ಇವರು ಪಾಕಿಸ್ತಾನದಕ್ಕೆ ಜೈ ಅನ್ನುವಂಥವ್ರೆ, ಇಂಥವ್ರನ್ನ ಪಾಕಿಸ್ತಾನಕ್ಕೆ ಕಳಿಸುವಂಥ ವ್ಯವಸ್ಥೆನ ಕೂಡ ಮಾಡಬೇಕು. ಇಲ್ಲಿ ಅವರಿಗೆ ಜೀವನ ಮಾಡುವಂಥ ಹಕ್ಕಿಲ್ಲ. ಇವತ್ತು ನಮ್ಮ ಯೋಗಿಜಿಯವರು ಏನು ಮಾಡ್ತಾರೆ, ಅವರ ಮನೆ ಮಠ ಇರ್ಬೋದು ಅದನ್ನು ಕೂಡ ಡೆಮಾಲಿಷ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ. ಈ ರೀತಿಯಲ್ಲಿ ನಮ್ಮ ದೇಶದ ಗಾಳಿ, ನೀರು, ಅನ್ನ ತಿಂದು ನಮ್ಮ ದೇಶದ ಪ್ರಧಾನಮಂತ್ರಿಗೆ ತುಚ್ಛವಾಗಿ ಮಾತಾಡುವಂಥವರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕುಮ್ಮಕ್ಕಿನಿಂದ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಚೆನ್ನಾಗಿ ಬರ್ತದೆ. ಯಾಕೆಂದರೆ ಇವರನ್ನು DJ ಹಳ್ಳಿ ಇರ್ಬೋದು, KJ ಹಳ್ಳಿ ಇರ್ಬೋದು, ಉದಯಗಿರಿ ಇರ್ಬೋದು, ಅದ್ರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿರ್ಬೋದು, ಮಂಗಳೂರಲ್ಲಿ ಇರ್ಬೋದು, ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಮಾಜಿ ಈಗಿನ ಹಾಲಿ ಡೆಪ್ಟಿ CM ಅವರು ಹೇಳಿದರು, ಇವರೆಲ್ಲ ನಮ್ಮ ಬ್ರದರ್ಸ್ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದರು. ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯನ್ನು ಮಾಡಲಿಕ್ಕೆ ಹೊರಟು ಆವತ್ತು ಪುಟ್ಟಪ್ಪನ ಹತ್ಯೆ ಆಗುವಂಥ ವ್ಯವಸ್ಥೆ ಕೂಡ ಆಯಿತು. ಅದೇ ರೀತಿ ಕುಮ್ಮಕ್ಕು ಕೊಡೋದ್ರಿಂದ ಇವತ್ತು ಈ ಪಾಕಿಸ್ತಾನಕ್ಕೆ ಜಯಕಾರ ಹಾಕೋರು, ಜಿಹಾದಿಯನ್ನು ಮಾಡುವಂಥವರು ಈ ರೀತಿ ವೈರಲ್ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ. ಅವ್ರನ್ನ ಈ ಮಡಿಕೇರಿಯಿಂದ ಇಮಿಡಿಯೇಟಾಗಿ ಸರ್ಕಾರ ಗಡೀಪಾರು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯವನ್ನು ಆಗ್ತಾ ಇದ್ದೀನಿ. ಧನ್ಯವಾದಗಳು.